ಈಗ ಮಾರೋದಕ್ಕೆ ಮನೆಯಲ್ಲಿ ಏನೂ ಉಳಿದಿಲ್ಲ. ಮಠದಿಂದ ಬರಬೇಕಾಗಿದ್ದ ಅನುದಾನ ಕೂಡ ನಿಂತೋಗಿದೆ. ಈ ಅನುದಾನ ಯಾಕೆ ಕೊಡ್ತಿಲ್ಲ ಆಚಾರ್ಯರೇ? ಇದು ದೊಡ್ಡವ್ರ ವಿಚಾರನಪ್ಪ. ನಮ್ಮ ಆಚಾರ್ಯರು ಕೇಳ್ತಾ ಇಲ್ಲ, ಗುರುಗಳು ಕೊಡ್ತಾ ಇಲ್ಲ. ಇನ್ನು ನಾವು ಮಾತಾಡಿದ್ರೆ ತಪ್ಪಾಗುತ್ತೆ. ಆಚಾರ್ಯರೇ, ನಮ್ಮ ಮನೆಯಲ್ಲಿ ಎಲ್ಲ ಅನುಕೂಲವಾಗಿದೆ. ಅವ್ರಿಗೆ ಹೇಳಿದ್ರೆ ಖಂಡಿತ ಸಹಾಯ ಮಾಡ್ತಾರೆ. ಅವ್ರಿಗೆ ಹೋಗಿ ನಾ ಹೇಳಲಾ? ಪ್ರಯೋಜನ ಇಲ್ಲಪ್ಪ. ನಾವು ದುಡ್ದು ಒಂದೊತ್ತು ಊಟ ಹಾಕಿದ್ದನ್ನೇ ಋಣ ಇಟ್ಕೊಳ್ದೆ ವಾಪಸ್ ತಿರ್ಗಿಸ್ಬಿಟ್ಟು ಇನ್ನು ನಿಮ್ಮ ಮನೆಗಳಿಂದ ಸಹಾಯ ಪಡಿತಾರ? ಖಂಡಿತ ಇಲ್ಲ. ಹೌದು ಕಣಪ್ಪ, ಆಚಾರ್ಯರು ವ್ರತದಲ್ಲಿದ್ದಾರೆ. ಯಾರಿಂದಲೂ ಏನನ್ನೂ ಪಡೆಯೋದಿಲ್ಲ ಅಂತ ನೀವೇ ಕೇಳಿದ್ರಲ್ಲ. ಹೌದು ಆಚಾರ್ಯರೇ, ಗುರುಗಳು ತುಂಬಾ ಕಷ್ಟದಲ್ಲಿದ್ದಾರೆ. ಈಗೇನ್ ಮಾಡೋದು? ನನಗೂ ದಿಕ್ಕೇ ತೋಚ್ತಾ ಇಲ್ಲ ಕಣಪ್ಪ. ಅವ್ರು ಬೇರೆಯವ್ರ ಮನೆಯಲ್ಲಿ ಕೂಲಿ ಮಾಡೋದನ್ನ ಈ ಪಾಪಿ ಕಣ್ಗಳಿಂದ ನೋಡ್ಲಾರೆ. ಇಂಥ ಮಹಾನ್ ಭಾವರು ಬೆವರು ಸುರಿಸಿ ದುಡಿದ ಹಣದಲ್ಲಿ ನಾವು ಕೂತು ತಿಂದ್ರೆ ಶ್ರೀಹರಿ ಮೆಚ್ತಾನೇನ್ರಿ? ಹೌದು ಪದ್ಮ, ಇನ್ನು ನಾವು ಅವ್ರಿಗೆ ಹೊರೆಯಾಗಿರೋದು ಬೇಡ. ನಮ್ಮ ದಾರಿ ನಾವು ನೋಡ್ಕೊಳ್ಳೋಣ. ಹೌದು ರೀ, ಮಹಾತ್ಮರನ್ನ ಭಗವಂತ ಪರೀಕ್ಷೆ ಮಾಡ್ತಾನೆ, ಆದರೆ ಶಾಶ್ವತವಾಗಿ ಕಷ್ಟ ಕೊಡೋದಿಲ್ಲ. ನೀವು ಅಷ್ಟೇ ಮಕ್ಕಳ, ನಿಮ್ಮ ಗುರುಗಳಿಗೆ ಕಷ್ಟ ಕೊಡಬಾರ್ದು. ಏನು ಅಂದರೆ, ಮಹಾತ್ಮರನ್ನ ಭಗವಂತ ಪರೀಕ್ಷೆ ಮಾಡ್ತಾನೆ, ಆದರೆ ಶಾಶ್ವತವಾಗಿ ಕಷ್ಟ ಕೊಡೋದಿಲ್ಲ. ಹೌದು ಪದ್ಮ, ಇವ್ರ ಪರಿಸ್ಥಿತಿ ಸುಧಾರಿಸಿದ್ಮೇಲೆ ಮತ್ತೆ ನಾವಿಲ್ಲಿಗೆ ಬರೋಣ. ಅವ್ರ ಸೇವೆ ಮಾಡೋಣ, ನಮ್ಮ ಪಾಪ ಕಳ್ಕೊಳ್ಳೋಣ. ಇಂಥ ಪರಿಸ್ಥಿತಿಯಲ್ಲಿ ಮಾತ್ರ ನಾವಿಲ್ಲಿರೋದು ಬೇಡ. ಆದರೆ ಪದ್ಮಮ್ಮ, ನನಗೆ ಗುರುಗಳನ್ನ ಬಿಟ್ಟೋಗೋಕೆ ಇಷ್ಟ ಇಲ್ಲ. ಅವ್ರಿಗೆ ಕಷ್ಟ ಕೊಡೋಕ್ಕೂ ನಮಗಿಷ್ಟ ಇಲ್ಲ. ವೆಂಕಟನಾಥ, ನಿನ್ನೊಡನೆ ಒಂದು ಮಹತ್ತರವಾದ ವಿಚಾರವನ್ನು ಮಾತನಾಡಬೇಕಾಗಿದೆ. ನಿನ್ನಿಂದ ಬಹುವಿಧ ಲೋಕ ಕಲ್ಯಾಣವಾಗಬೇಕಾಗಿದೆ. ಅದಕ್ಕೆ ಕಾಲವು ಈಗ ಕೂಡಿ ಬಂದಿದೆ. ನೀನು ಹುಟ್ಟುವ ಮೊದಲೇ ಶ್ರೀಹರಿ ನಮಗೆ ಆಜ್ಞೆ ಮಾಡಿದ್ದ. ಈಗ ಮೂಲರಾಮದೇವರು ನಿನ್ನನ್ನು ಕರೆಯುತ್ತಿದ್ದಾರೆ. ನಿನ್ನೆ ನಮ್ಮ ಕನಸಿನಲ್ಲಿ ಕಾಣಿಸಿಕೊಂಡು ನಮಗೆ ಆಜ್ಞೆ ನೀಡಿದ್ದಾರೆ. ಆಜ್ಞೆಯೇ ಗುರುಗಳೇ? ಹೌದು, ನೀನು ಮಹಾ ಸುಕೃತಶಾಲಿ. ಶ್ರೀ ಮೂಲರಾಮದೇವರ ಪರಮ ಭಕ್ತ, ಅವನ ಸೇವೆಗಾಗಿಯೇ ಜನಿಸಿದವನು. ಇದೆಲ್ಲವೇ ಭಾಗ್ಯ. ಹಾಗೆಯೇ ಶ್ರೀ ವ್ಯಾಸರು ಮತ್ತು ಶ್ರೀ ಮಧ್ವಾಚಾರ್ಯರು ಸಹ ನನ್ನ ಕನಸಿನಲ್ಲಿ ಕಾಣಿಸಿಕೊಂಡು ಈ ವಿದ್ಯಾ ಸಾಮ್ರಾಜ್ಯ, ಈ ಸಂಸ್ಥಾನದ ಅಧಿಪತ್ಯ, ಈ ಎರಡರ ಹೊರೆಯನ್ನ ನಿನ್ನ ಮೇಲೆ ಹೊರಿಸಬೇಕೆಂದು ನಮಗೆ ಆಜ್ಞೆ ಮಾಡಿದ್ದಾರೆ. ಏನು? ನಾನೇ? ಈ ವಿದ್ಯಾ ಸಾಮ್ರಾಜ್ಯ ಮತ್ತು ಈ ಸಂಸ್ಥಾನಕ್ಕೆ ನಾನಧಿಪತಿಯಾಗಬೇಕೆ? ಜೀವೋತ್ತಮರಾದ ಆಚಾರ್ಯ ಶ್ರೀಮನ್ ಮಧ್ವರು, ಶ್ರೀಮದ್ ವಿಜಯೇಂದ್ರ ತೀರ್ಥರು, ಹಾಗೆ ತಾವುಗಳು ಅಲಂಕರಿಸಿರುವ ಈ ವಿದ್ಯಾ ಸಿಂಹಾಸನವೆಲ್ಲಿ? ಪಾಮರನಾದ ನಾನೆಲ್ಲಿ? ನನ್ನಿಂದ ಸಾಧ್ಯವಿಲ್ಲ ಗುರುಗಳೇ. ವೆಂಕಟನಾಥ, ಪ್ರಾಣದೇವರು ತಮ್ಮಿಂದ ಸಮುದ್ರಾಲಂಘನೆ ಮಾಡಲು ಸಾಧ್ಯವಿಲ್ಲ ಎಂದರಂತೆ. ಹಾಗಿದೆ ನಿನ್ನ ಮಾತು. ಈ ಆದೇಶವನ್ನು ಕನಸು ಎಂದು ತಳ್ಳಿ ಹಾಕುವಂತಿಲ್ಲ. ಇದು ಶ್ರೀಹರಿವಾಯು ಗುರುಗಳ ಆಜ್ಞೆ. ಉಲ್ಲಂಘನೆ ಮಾಡುವಂತೆಯೇ ಇಲ್ಲ. ಆಚಾರ್ಯರ ವೇದಾಂತದ ಸಾಮ್ರಾಜ್ಯದ ಉತ್ತರಾಧಿಕಾರಿಗೆ ಎಲ್ಲವನ್ನೂ ವಹಿಸಿಕೊಡಬೇಕಾಗಿದೆ. ಅದಕ್ಕಾಗಿ ನೀನು ಆದಷ್ಟು ಬೇಗ ಎಲ್ಲವನ್ನೂ ತ್ಯಜಿಸಿ ಸರ್ವಸಂಗ ಪರಿತ್ಯಾಗಿಯಾಗಬೇಕು. ಗುರುಗಳೇ,
ತಾವು ನನಗೆ ಶ್ರೀಹರಿ ಸ್ವರೂಪರು. ದಯಮಾಡಿ ನನ್ನ ಪ್ರಾರ್ಥನೆಯನ್ನು ಕೇಳಿ. ನನ್ನ ಹೆಂಡತಿ ಮಗನೊಂದಿಗೆ ಈಗ ತಾನೇ ಸಂಸಾರದ ಸುಖ ಸಂತೋಷಗಳನ್ನ ಕಾಣ್ತಾ ಇದ್ದೇನೆ. ನನ್ನ ಹೆಂಡತಿ ಇನ್ನೂ ಚಿಕ್ಕವಳು. ಬಾಲಕ ಲಕ್ಷ್ಮೀನಾರಾಯಣನಿಗೆ ಇನ್ನೂ ಉಪನಯನ ಕೂಡ ಆಗಿಲ್ಲ. ಪೂಜ್ಯ ವಿಜಯೇಂದ್ರರು ಮತ್ತು ನೀವು ನಿಮ್ಮ ಪೂರ್ವಾಶ್ರಮದ ವಂಶಿಗಳಾದ ಸರಸ್ವತಿ ಜೊತೆ ನನಗೆ ವಿವಾಹ ಮಾಡಿಸಿದ್ರಿ. ಅವಳಿಂದ ಅಗಲಿರಲು ನಾನು ಅಸಮರ್ಥ. ಅವಳು ನನ್ನನ್ನು ಅತಿಯಾಗಿ ಹಚ್ಚಿಕೊಂಡಿದ್ದಾಳೆ. ಈ ಮಾತು ಯಾವುದೇ ಕಾರಣಕ್ಕೂ ಅವಳ ಕಿವಿಗೆ ಬೀಳಬಾರದು. ಈ ಹೊರೆ ಹೊರಲು ನನ್ನಿಂದ ಸಾಧ್ಯವಿಲ್ಲ ಗುರುಗಳೇ, ಸಾಧ್ಯವಿಲ್ಲ. ವೆಂಕಟನಾಥ, ಜೀವನ್ಮುಕ್ತಿಗೆ ಸಂಸಾರ 100 ಮೈಲುಗಳ ದಾರಿ, ಆದರೆ ಸನ್ಯಾಸ ಕೇವಲ 10 ಮೈಲುಗಳ ದಾರಿ. ಲೌಕಿಕ ಜೀವನ ಬದುಕಿನ ಆರಂಭವಷ್ಟೇ, ಆದರೆ ನಮ್ಮ ಲಕ್ಷ್ಯ ಪಾರಮಾರ್ಥಿಕ ಎಂಬುದು ನಿನಗೂ ತಿಳಿದಿದೆ. ನಿನ್ನಿಂದ ಲೋಕ ಕಲ್ಯಾಣವಾಗಬೇಕಾಗಿದೆ, ಆದರೆ ನೀನು ಸಂಸಾರಿಯಾಗಿದ್ದು ಈ ಎಲ್ಲ ಕಾರ್ಯಗಳನ್ನು ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ನೀನು ಸರ್ವಸಂಗ ಪರಿತ್ಯಾಗಿ ಆಗಲೇಬೇಕಿದೆ. ಸನ್ಯಾಸತ್ವವನ್ನು ಸ್ವೀಕರಿಸಲೇಬೇಕಿದೆ. ಗುರುಗಳೇ, ನೀನು ಆ ಮೂಲರಾಮ ಹಾಗೂ ಶ್ರೀಹರಿವಾಯು ಗುರುಗಳ ಆದೇಶಕ್ಕೆ ಮನ್ನಣೆ ಕೊಟ್ಟು ಪರಮಹಂಸಾಶ್ರಮವನ್ನು ಸ್ವೀಕರಿಸಿ ನಮ್ಮ ಉತ್ತರಾಧಿಕಾರಿಯಾಗಿ ಶ್ರೀಮಧ್ವರ ವೇದಾಂತ ಸಾಮ್ರಾಜ್ಯವನ್ನು ಪರಿಪಾಲಿಸಬೇಕು. ಗುರುಗಳೇ, ಆಶ್ರಮಗಳಲ್ಲಿ ತುರಿಯಾಶ್ರಮವು ಅತ್ಯಂತ ಶ್ರೇಷ್ಠವಾದದ್ದು. ಮಾನವನು ವಿರಕ್ತನಾದಾಗ ಮಾತ್ರ ಪರಮಹಂಸಾಶ್ರಮವನ್ನು ಸ್ವೀಕರಿಸಲು ಯೋಗ್ಯನಾಗುತ್ತಾನೆ. ನನಗಿನ್ನೂ ವೈರಾಗ್ಯ ಬಂದಿಲ್ಲ. ನಾನು ಸರ್ವಸಂಗ ಪರಿತ್ಯಾಗಿ ಆಗಲಾರೆ. ದಯಮಾಡಿ ನನ್ನನ್ನು ಕ್ಷಮಿಸಿ. ತಮ್ಮ ಆದೇಶಕ್ಕೆ ಮಣಿದು ನಾನು ತುರಿಯಾಶ್ರಮವನ್ನು ಒಪ್ಪಿಕೊಳ್ಳುವಂತೆ ಆದರೂ ಆಗ್ಬಿಡಬಹುದು. ಇದು ನನ್ನಿಂದ ಖಂಡಿತ ಸಾಧ್ಯವಿಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಿ. ವೆಂಕಟನಾಥ, ವೆಂಕಟನಾಥ, ವೆಂಕಟನಾಥ. ಶ್ರೀಹರಿ, ಏನಪ್ಪಾ ನಿನ್ನ ಶೋಧನೆ?